ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ರೋಶ್ನಿಗೆ, ನನ್ನ ಫ್ರೆಂಡ್ ರೋಶ್ನಿ ಇದ್ದಾರಲ್ಲ, ಅವಳಿಗೆ ಕರೆದಿದ್ದೀನಿ ನಮ್ಮ ಮನೆಗೆ. ಸೊ ಏನಾದರೂ ಸ್ಪೆಷಲ್ ಅಡುಗೆ ಮಾಡುವ ಅಂತ. ಅವಳಿಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಅವಳಿಗೆ ಏನಾದರೂ ಸಂಜೆ ಬರ್ತಾಳಂತೆ, ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡುವ ಅಂತ ಅದಕ್ಕೆ ಈಗಲೇ ಪ್ರಿಪೇರ್ ಮಾಡ್ತಿದ್ದೀನಿ. ಊಟ ಆಗಿದೆ. ಅಂದರೆ ಆನಿಯನ್ದೇ ತುಂಬ ದೊಡ್ಡ ಕೆಲಸ ಆ್ಯಕ್ಚುಲಿ. ಅದು ಫ್ರೈ ಮಾಡೋದು ಟಿಲ್ ಗೋಲ್ಡನ್ ಬ್ರೌನ್ ಇಸ್ ಟೋಟಲಿ ಬಿಗ್ ಹೆಕ್ಟಿಕ್. ಸೊ ಫಸ್ಟ್ ಅದನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಇಡ್ತೀನಿ. ಅದಾದಮೇಲೆ ಅದಕ್ಕೆ ಚಿಕನ್ ಮ್ಯಾರಿನೇಟ್ ಮತ್ತು ಚಿಕನ್ ಫ್ರೈಗೆ ಅಷ್ಟು ಟೈಮ್ ಆಗೋಲ್ಲ. ಫಸ್ಟ್ ಅದೆಲ್ಲ ಎಲ್ಲ ಥಿಂಗ್ಸ್ ಸಪ್ರೇಟ್ ಮಾಡಿ ಇಡ್ತೀನಿ, ಆವಾಗ ಈಸಿ ಆಗುತ್ತೆ. ಸೊ ನನ್ನ ಚಿಕನ್ ಬಿರಿಯಾನಿ ಅವಳಿಗೆ ಹೇಗಾಗುತ್ತೆ ಅಂತ ನೋಡುವ. ಸೊ ವೆಲ್ಕಮ್. ಮತ್ತು ಹೇಳಿ ಗೈಸ್, ನಿಮಗೆ ನನ್ನ ಬ್ಲಾಗ್ ನೋಡ್ರೆ ಹೇಗೆ ಅನಿಸುತ್ತೆ? ನಿಮ್ಗೆ ಇಷ್ಟ ಆಗ್ತಿದೆಯಾ ನಾನು ಮಾಡಿರೋದು ಎಲ್ಲ ವೀಡಿಯೋಸ್ಗಳು? ನೀವೆಲ್ಲ ನೋಡಿ ಆಯಿತಾ? ಸೊ ನನಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗಿದೆ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ, ಶೇರ್ ಮಾಡಲಿಕ್ಕೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಲೈಕ್ ಮಾಡಲಿಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಏನಂದರೆ ನಾನು ತುಂಬ ಐಟಮ್ಸ್ಗಳು ತೊಗೊಬಂದಿದ್ದೀನಿ. ಚಿಕನ್ ತೊಗೊಬಂದಿದ್ದೀನಿ. ಚಿಕನನ್ನು ಕ್ಲೀನ್ ಮಾಡಬೇಕು. ಅದಾದಮೇಲೆ ಹಾಲು ತೊಗೊಬಂದಿದ್ದೀನಿ. ಕರ್ಡ್ ಬೇಕೇ ಬೇಕು. ಚಿಕನ್ ಕಬಾಬಿಗೆ ಹಾಕ್ತಿದ್ದೇನೆ. ನೋಡಿ, ಸಾಮಾನೆಲ್ಲ ಫುಲ್ ಈಗ ಇದಾಗಿ ಬಿಟ್ಟಿದೆ. ಮತ್ತೊಂದು ವಿಶೇಷ ಏನಂದರೆ, ನನಗೆ ಕುಕ್ ಮಾಡೋದು ಅಂದರೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಅಂದರೆ ನೀವು ರೆಸಿಪಿ ಟ್ರೈ ಮಾಡೋದು. ಬಟ್ ನಂಗೆ ಗೊತ್ತಿರೋದ್ರಲ್ಲಿ ಏನಾದರೂ ಮಾಡುವ ಅಂತ, ಅದು ನನಗೆ ತುಂಬ ಇಷ್ಟ. ಮತ್ತು ಏನಾದರೂ ರೆಸಿಪಿ ಡಿಫ್ರೆಂಟ್ ಇದ್ದರೆ ಯೂಟ್ಯೂಬಲ್ಲಿ ನೋಡೋದು. ಶೆಫ್ಸ್ಗಳು ತುಂಬ ರೆಸಿಪಿ ಶೇರ್ ಮಾಡ್ತಾರೆ, ಅದನ್ನು ಟ್ರೈ ಮಾಡೋದು. ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನನ್ನ ಅಮ್ಮ ಕೂಡ ಚೆನ್ನಾಗಿ ಕುಕ್ ಮಾಡ್ತಾರೆ. ಅವರಿಂದನೇ ನಾನು ಕಲ್ತಿರೋದು. ಎಷ್ಟು ಮೀನ್ಸ್ ನಾನು ಒಬ್ಸರ್ವ್ ಮಾಡ್ತಿದ್ದೆ, ಅಷ್ಟು ಕುಕ್ ಮಾಡ್ತಿಲ್ಲ ಆಯಿತು, ಬಟ್ ಒಬ್ಸರ್ವ್ ಮಾಡ್ತಿದ್ದೆ ಅವ್ರು ಏನು ಮಾಡ್ತಾರೆ ಅಂತ. ಸೊ ಅದೇ ನೋಡಿ ನಾನು ಇಷ್ಟು ಕಲಿತು ಬಂದಿದ್ದೀನಿ. ಸೊ ನನಗೆ ಅದೇ ರೆಸಿಪಿಯಲ್ಲಿ ನಾನೇನು ಕುಕ್ಕಿಂಗ್ ರೆಸಿಪಿ ಅಂತ ಮಾಡಲ್ಲ, ಈ ಥರ ವ್ಲಾಗ್ಗಳು ಇರುತ್ತೆ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಏನಾದರೂ ಟ್ರೈ ಮಾಡೋದು ಕಿಚನಲ್ಲಿ. ಸಮಥಿಂಗ್ ದಟ್ ಮೇಕ್ಸ್ ಯು ಹ್ಯಾಪಿ, ಯು ಕ್ಯಾನ್ ಸೇ ರೈಟ್, ದಟ್ ಒನ್. ಮ್ಯಾರಿನೇಟ್ ಮಾಡೋ ಜೊತೆ ಕರ್ಡ್ ಇಸ್ ಅ ಬೇಸಿಕ್. ಅದರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಪುದೀನ ಲೀವ್ಸ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಕೀಪ್ ಇಟ್ ಇನ್ ದ ಫ್ರಿಡ್ಜ್. ಇಲ್ಲಿ ಏನಂದರೆ, ಫಸ್ಟ್ ನಾವು ಕ್ಯಾಶ್ಯೂ ನಟ್ ನೋಡ್ತಿದ್ರಲ್ಲ, ಇದನ್ನು ಫ್ರೈ ಮಾಡಬೇಕು ತುಪ್ಪದಲ್ಲಿ. ಅದಾದಮೇಲೆ ಇಲ್ಲಿ ಲೀವ್ಸ್ ನೋಡ್ತಿದ್ರಲ್ಲ, ಬೇ ಲೀವ್ಸು, ಇದೆಲ್ಲ ನಾವು ಬಿರಿಯಾನಿ ರೈಸ್ಗೆ ಆ್ಯಡ್ ಮಾಡಬೇಕು. ಮತ್ತು ಸ್ಟಾರ್ ಎನೀಸ್ ಮತ್ತು ಸಿನಮನ್ ಸ್ಟಿಕ್ ಅದೆಲ್ಲ ಆ್ಯಡ್ ಮಾಡಬೇಕು. ಮತ್ತು ಲವಂಗ ಅದೆಲ್ಲ ನಾವು ರೈಸ್ಗೆ ಆ್ಯಡ್ ಮಾಡೋದು. ಮತ್ತು ಸೋಂಫು ಮತ್ತು ಬಿಗ್ ಇಲೈಚಿ ಅದೆಲ್ಲ ನಾವು ಗ್ರೇವಿ ಮಾಡುವಾಗ ಅದೆಲ್ಲ ಆ್ಯಡ್ ಮಾಡಬೇಕು. ಇದು ಫ್ರೈ ಮಾಡಲಿಕ್ಕೆ. ಮತ್ತೆಲ್ಲ ಮಸಾಲ ಐಟಮ್ಸ್, ಬಿರಿಯಾನಿ ಮಸಾಲ ಅಷ್ಟೇ, ಸಿಂಪಲ್. ಗೈಸ್, ಆನಿಯನ್ ಕಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಸರ್, ಆನಿಯನ್ ಕಟ್ ಮಾಡುವಾಗ ನೀರು ಆಟೋಮೆಟಿಕ್ ಆಗಿ ಬರುತ್ತೆ. 1 ಆನಿಯನ್ಗೆ ಹಾಫ್ ಕಟ್ ಮಾಡಬೇಕು. ಸೊ ನಾನು ಕಾಣಲ್ವಾ? ಈ ಥರ ಇರಬೇಕು ಗೈಸ್, ತಿನ್, ವೆರಿ ತಿನ್. ಈಗ ಮೊದಲಿಗೆ ನಾವು ಕಾಜುನ ಫ್ರೈ ಮಾಡ್ತಿದ್ದೀವಿ ತುಪ್ಪದಲ್ಲಿ, ಆಯಿತಾ? ತುಪ್ಪದಲ್ಲಿ ಫ್ರೈ ಮಾಡಿದ್ದಾರೆ. ಸೊ ಕಾಜು ಫ್ರೈ ಆಗಿದೆ. ಈಗ ಇದಕ್ಕೆ ಆ್ಯಡ್ ಸಮ್ ಆಯಿಲ್. ಯಾಕಂದರೆ ಈಗ ಆನಿಯನ್ ಫ್ರೈ ಮಾಡಬೇಕಲ್ವಾ. ಸೊ ಆನಿಯನ್ ನೋಡ್ತಿದ್ರಲ್ಲ, ಗೋಲ್ಡನ್ ಬ್ರೌನ್ ಆಗಿ. ಸೊ ಗಾಯ್ಸ್, ನಾನು ಯೂಸ್ ಮಾಡ್ತಿರೋದು ಇದು ದಾವತ್ ಬಿರಿಯಾನಿ ಲಾಂಗ್ ರೈಸ್. ಸೊ ದಿಸ್ ಐ ಲೈಕ್. ಜಸ್ಟ್ ಟೇಕಿಂಗ್ ಸಮ್ 4 to 5 cups ಹಿಯರ್. ಓಕೆ, ಸೊ ರೈಸ್ ನೋಡ್ಬೋದು ಗೈಸ್. ಇದು ಆಲ್ರೆಡಿ ಇಟ್ಟಿದ್ದೀನಿ ಗಾರ್ನಿಷ್ಗೆ. ಸೊ ನಾನು ಚಿಕನ್ ಆಲ್ರೆಡಿ ಹಾಕಿದ್ದೀನಿ. ಚಿಕನ್ ಜೊತೆ ಇದು ಟೊಮ್ಯಾಟೊ, 3 tomatoes I have added. So I will add chili powder, 2 to 3 teaspoons. Then coriander powder, then jeera powder, little bit of garam masala,
ದ್ಯಾಟ್ಸ್ ಇಟ್. ಆ್ಯಂಡ್ ಲಿಟಲ್ ಸೊ ಇದು ನೋಡಿ ಗೈಸ್, ಈ ಥರ ಆಗಿದೆ. ಕುಕ್ ಆಗಬೇಕು. ಓಕೆ, ಬೇಕಾದರೆ ಆಮೇಲೆ ನೀರು ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಂಥ ಸಾಲ್ಟ್. ಓಕೆ, ಗೈಸ್ ಚಿಕನ್ ಕುಕ್ ಆಗ್ತಿದೆ. ಸೊ ಅಷ್ಟೇ ಆಯಿತು. ಜಸ್ಟ್ ರೈಸ್ ಇಟ್ಟಿದ್ದೀನಿ. ರೈಸ್ ಎಷ್ಟು ಬೇಕಲ್ವ ಅದು ಇಟ್ಟಿದ್ದೀನಿ ಅಷ್ಟೇ. ಆದಮೇಲೆ ಎಲ್ಲ ಪ್ರೊಸೆಸ್ ಆಯಿತು. ಆದಮೇಲೆ ಕಚ್ಚಂಪುರ್ ಮಾಡೋದಷ್ಟೇ. ಡನ್. ಮೈ ಗಾಡ್ ಗೈಸ್, ತುಂಬ ಮಳೆ. A few moments later. ಮ್ಯಾಂಗೋ ಮಿಲ್ಕ್ ಶೇಕ್ ಎಲ್ಲ ಓಕೆಗೆ? ಮಿಲ್ಕ್ ಶೇಕ್ ಎಲ್ಲ ನಡ್ಸ್ದಂಗೆ ಓಕೆನೆ? ಗೈಸ್ ಫ್ರೈ ರೈಸ್ ಆಗ್ತಿದೆ. This is ready. Hi guys, Roshni is here to my home. Chef cooking something. That's so good. ಗೈಸ್ ಈಗ ಊಟದ ಸಮಯ. ಯಮ್ಮಿ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಓಕೆ, ವಿಡಿಯೋ ಕಟ್ಟಿ ಅನ್ಪೇಡ್ ಕ್ಯಾಮರಾಮನ್. ಗೈಸ್ ಫಾರ್ ಯುವರ್ ಇನ್ಫಾರ್ಮೇಷನ್, ಇದು ದಮ್ ಬಿರಿಯಾನಿ ಆಯಿತಾ, ಕುಕ್ಕರಲ್ಲಿ ಮಾಡಿದ್ದಲ್ಲ, ಎಲ್ಲ ಸಪ್ರೇಟ್ ಮಾಡಿ ದಮ್ ಮಾಡಿದ್ದು ವಿದೌಟ್ ವಿಸಿಲ್ ಮತ್ತು ಹಾಕ್ಲಿಕ್ಕೆ ಹೋಗಬೇಡಿ. ನಿಮಗೆ ಪ್ರಾಪರ್ ಕುಕ್ಕರಲ್ಲಿ ಮಾಡಬೇಕಾದ್ರೆ ಮಾತ್ರ ಇದು. ಕುಕ್ಕರಲ್ಲಿ ಮಾಡಿದ್ದಲ್ಲ, ದಮ್ಗೋಸ್ಕರ ಮಾಡಿದ್ದು. ರಾಯ್ತ ಕೂಡ ಮಾಡಿದ್ದೀನಿ ನಾನು. A few moments later. Bye bye. Okay guys, thanks for coming. Thank you. You time. Nice. Yeah. Bye bye. Okay, bye. ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗಾಯಿತು ನನ್ನ ವಿಡಿಯೋ? ನಾನು ಎಲ್ಲ ಸ್ಮಾಲ್ ಕ್ಯಾಪ್ಚರ್ ಮಾಡಿದ್ದೀನಿ ಆಯಿತಾ. ಜಾಸ್ತಿ ಕ್ಯಾಪ್ಚರ್ ಮಾಡಲಿಕ್ಕಲ್ಲ, ಬಿಕಾಸ್ ಇಟ್ಸ್ ಜಸ್ಟ್ ಮೆಮೊರೀಸ್ ಆ್ಯಂಡ್ ಇಟ್ ವಾಸ್ ಆಸಮ್ ಡೇ ಟುಡೇ. ಸೊ ಐ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ವಿ ಹ್ಯಾಡ್ ಅ ಗುಡ್ ಬಿರಿಯಾನಿ ಟೈಮ್ ಟುಗೆದರ್ ಗೈಸ್. ಸೊ ಬಿರಿಯಾನಿ ರೆಸಿಪಿ ಆಲ್ರೆಡಿ ಇದೆ. ಮತ್ತೊಂದು ಸಲ ಬೇಕಾದರೆ ಎಲ್ಲಾದರೂ ಡೀಟೇಲ್ ಆಗಿ ಅಂದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗೈಸ್. ಪ್ಲೀಸ್ ಸಪೋರ್ಟ್ ಫಾರ್ ಸ್ಮಾಲ್ ಕ್ರಿಯೇಟರ್ಸ್. Please. Love you all. Take care. Good night.